ಗಮಕ ಕಲೆ ಕರ್ನಾಟಕದ ಒಂದು ವಿಶಿಷ್ಟ ಕಲೆ. ಗಮಕ ಕಲೆಯನ್ನು ಜೀವದುಸಿರಾಗಿಸಿಕೊಂಡು 50 ವರ್ಷಗಳಿಂದ ಗಮಕ ಕಲಾ ಕ್ಷೇತ್ರದಲ್ಲಿ ಅವಿರತವಾಗಿ ತೊಡಗಿಸಿಕೊಂಡಿರುವ ಮಹಾನ್ ಚೇತನ ಗಮಕ ಗಂಧರ್ವ ಶ್ರೀ ಹೊಸಹಳ್ಳಿ ಆರ್ ಕೇಶವಮೂರ್ತಿ. ಗಜಮುಖನೆ ಮೇರೆ ಬೇಕದಂತನೆ, ಗಜಮುಖನೆ ಮೇರೆ ಬೇಕದಂತನೆ, ನಿಜ ಗುಣಾನ್ವಿತ ಪರಶುಧಾರನೆ, ರಜತಗಿರಿ ಗೊಡೆಯನ ಕುಮಾರನೆ, ವಿದ್ಯವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುದಿಗರು, ಅನವರತ ನಿನ್ನನು ತ್ರಿಜಗವಂದಿತ ಗಣಪ. ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುದಿಗರು, ಅನವರತ ನಿನ್ನನು ತ್ರಿಜಗವಂದಿತ ಗಣಪ. ಮಾಡುವುದು ಮತಿಗೆ ಮಂಗಳವ. ಶಿವಮೊಗ್ಗ ಜಿಲ್ಲೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ತುಂಗಾ ನದಿಯ ಎಡದಂಡಿಯ ಮೇಲಿರುವ ಹೊಸಹಳ್ಳಿ ಗ್ರಾಮ ಒಂದು ವಿಶಿಷ್ಟ ಗ್ರಾಮ. ಈ ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಗಮಕಿಗಳಿದ್ದಾರೆ. ಕಾವ್ಯವಾಚನಕ್ಕೆ ವ್ಯಾಖ್ಯಾನ ಮಾಡಬಲ್ಲ ವಿದ್ವಾಂಸರಿದ್ದಾರೆ. ಹಳೆಯ ಪರಂಪರೆಯನ್ನು ಈಗಲೂ ಮುಂದುವರಿಸುತ್ತಿರುವ ಹೊಸ ತಲೆಮಾರಿನ ಜನರಿದ್ದಾರೆ. ಹೀಗಾಗಿ ಹೊಸಹಳ್ಳಿ ಗ್ರಾಮ ಗಮಕ ಕಲಾಗ್ರಾಮವೆಂದೇ ಪ್ರಸಿದ್ಧಿ ಪಡೆದಿದೆ. ಸ್ಮಾರ್ತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಇವರ ಭಾಷೆ ಸಂಕೇತಿ. ಈ ಭಾಷೆಗೆ ಲಿಪಿ ಇಲ್ಲ. ದ್ರಾವಿಡ ಸಮುದಾಯಕ್ಕೆ ಸೇರಿದ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ತುಳು, ಸಂಸ್ಕೃತ ಭಾಷೆಗಳು ಮಿಶ್ರಗೊಂಡ ಭಾಷೆಯಲ್ಲಿ ಈ ಜನ ವ್ಯವಹರಿಸುತ್ತಾರೆ. ನಮ್ಮನ್ನು ಸಂಕೇತಿಗಳು ಅಂತ ಜನ ಹೇಳ್ತಾರೆ. ಸಂಕೇತಿಗಳು ಅಂತಂದರೆ ಅದು ನಿಜವಾಗಲೂ ಯಾವುದರಿಂದ ಆ ಹೆಸರು ಬಂತು ಅನ್ನೋದಕ್ಕೆ ನಮಗೆ ರೆಕಾರ್ಡ್ ಇಲ್ಲ. ಆದರೆ ನಾವು ಸುಮಾರು 500-600 ವರ್ಷಗಳ ಹಿಂದೆ ಶಂಕೋಟ ಪ್ರಾಂತ ಅಂದರೆ ಕೇರಳ ಮತ್ತು ತಮಿಳುನಾಡಿನ ಗಡಿ ಪ್ರದೇಶದಲ್ಲಿದೆ ಅದು, ಅಲ್ಲಿಂದ ನಾವು ಬಂದ್ವಿ ಅಂತ ಹೇಳ್ತಾರೆ. ನಮ್ಮ ಜನಾಂಗ ವೇದಾಧ್ಯಯನವನ್ನು ಮಾಡಿ ಬಹಳ ಅದರಲ್ಲಿ ನಿಷ್ಣಾತರಾಗಿದ್ದರು. ಸಂಸ್ಕೃತವನ್ನು ಮನೆ ಮಾತಾಗಿಯೇ ಉಪಯೋಗಿಸ್ತಾಯಿದ್ರು ಹಿಂದೆಲ್ಲ. ಆಮೇಲೆ ಸಂಗೀತ ಜ್ಞಾನ ಬಹಳ ಚೆನ್ನಾಗಿತ್ತು ನಮ್ಮ ಜನಾಂಗಕ್ಕೆ. ಒಂದು ಜನಾಂಗಕ್ಕೆ ಇರುತ್ತೆ ಸಾಮಾನ್ಯವಾಗಿ. ಪಾಂಡವರು ನಿನ್ನವರು ವನವಾಸ ಪ್ರವಾಸದೊಳವರು ನವೆದರು, ಕೂಡಿಕೊಂಡಿಹುದು ಅಧಿಕ ಗುಣ ನಿನಗೆ. ಸುಸಂಸ್ಕೃತರು, ಸ್ವಾಭಿಮಾನಿಗಳು ಆದ ಹೊಸಹಳ್ಳಿ ಗ್ರಾಮದ ಜನರ ಪ್ರತಿನಿಧಿ ಹೊಸಹಳ್ಳಿ ಆರ್ ಕೇಶವಮೂರ್ತಿ. ಶ್ರೇಷ್ಠ ದರ್ಜೆಯ ಗಮಕಿಗಳು ಎನಿಸಿಕೊಂಡಿರುವ ಕೆಲವೇ ಮಂದಿಯಲ್ಲಿ ಕೇಶವಮೂರ್ತಿಯವರು ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ಧ್ರುವದ ಬಾಳಿಕೆಯೊಳಗೆ ಪುರುಷಾರ್ಥವನ್ನು ಸಂಚಿಸಿ ಕಲಿಯಬೇಕುದು. ಈ ಧ್ರುವದ ಬಾಳಿಕೆಯೊಳಗೆ ಪುರುಷಾರ್ಥವನ್ನು ಸಂಚಿಸಿ ಕಲಿಯಬೇಕುದು. ಕೇಶವಮೂರ್ತಿಯವರು 1934 ಫೆಬ್ರವರಿ 22ರಂದು ಹೊಸಹಳ್ಳಿಯಲ್ಲಿ ಜನಿಸಿದರು. ತಂದೆ ಶ್ರೀ ರಾಮಾವಧಾನಿಗಳು ಹಾಗೂ ತಾಯಿ ಲಕ್ಷ್ಮೀದೇವಮ್ಮ. ತಂದೆ ವೇದ ಸಂಸ್ಕೃತಗಳಲ್ಲಿ ಪಾರಂಗತರಾದರೆ ತಾಯಿ ಹಾಡು ಹಸೆಗಳಲ್ಲಿ ಪರಿಣಿತೆ. ಅವರ ತಾಯಿಗೂ ಸಂಗೀತ ಅಂತ ಅಭ್ಯಾಸ ಮಾಡದೇ ಇದ್ದರೂ ಕೂಡ ಕಂಠ ಚೆನ್ನಾಗಿದ್ದು ದೇವರ ನಾಮವನ್ನೆಲ್ಲ ಅವರ ತಾಯಿ ಚೆನ್ನಾಗಿ ಹೇಳ್ತಾಯಿದ್ದರು. ತಂದೆ ಪುರಾಣದ ಸಂಸ್ಕೃತ ಶ್ಲೋಕವನ್ನು ಬಹಳ ಮಧುರವಾಗಿ ಒಂದು 25 ರಾಗದಲ್ಲಿ ಅವರು ನಿರರ್ಗಳವಾಗಿ ಹೇಳ್ತಾಯಿದ್ದರು. ಆ ತಂದೆ ತಾಯಿಯ ರಾಗದ ಒಂದು ಅನುಭವ ಇವರಿಗೆ ರಕ್ತಗತವಾಗಿ ಕೇಶವಮೂರ್ತಿಗಳಿಗೆ ಬಂತು.
ಸಂಗೀತ ಮತ್ತು ಗಮಕ ಕಲೆ ಕೇಶವಮೂರ್ತಿಯವರ ಮನೆತನದಲ್ಲೇ ಹಾಸುಹೊಕ್ಕಾಗಿ ಬಂದಿದೆ. ಹೀಗಾಗಿ ಕೇಶವಮೂರ್ತಿಗಳು ತಮ್ಮ 8ರಿಂದ 10ನೇ ವಯಸ್ಸಿಗೆ ಗಮಕ ವಾಚನವನ್ನು ಪ್ರಾರಂಭಿಸಿದರು. ಮಿಡ್ಲ್ ಸ್ಕೂಲ್ ಓದ್ತಿರ್ಬೇಕಾದ್ರೆ ಶಂಕರ ನಾಯಕರು ಅಂತ ನಮ್ಮ ಮೇಷ್ಟ್ರಿದ್ದರು. ಅವರು ಸಂಗೀತ ಕಲಿತಿದ್ದರು. ಅವರಿಗೆ ಸಂಗೀತ ಅಂದರೆ ಬಹಳ ಇಷ್ಟ. ನನಗೂ ಸ್ವಲ್ಪ ಹಾಡಬೇಕು ಅಂತ ಇಷ್ಟ ಆಯಿತು. ಯಾವಾಗಲೂ ಒಂದು ಸ್ವಲ್ಪ ಹಾಗಾಗಿ ಗೊಣಗ್ತಾ ಇದ್ದೆ. ಇವನಿಗೆ ಸಂಗೀತ ಬರುತ್ತೆ ಅಂತ ಹೇಳಿಬಿಟ್ಟು ಅವರು ನನ್ನನ್ನು ಗುರುತಿಸಿಬಿಟ್ಟು ನಮ್ಮ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಕೆಲವು ಕುಮಾರವ್ಯಾಸನ ಪದ್ಯಗಳೇ ಆಗಲಿ ಅಥವಾ ನಳಚರಿತ್ರೆ ಕೆಲವು ಪದ್ಯಗಳೇ ಆಗಲಿ ಅದನ್ನೆಲ್ಲ ಪಠ್ಯಪುಸ್ತಕದಲ್ಲಿ ಇರ್ತಾಯಿದ್ದರು ಆಗಿನ ಕಾಲದಲ್ಲಿ. ಅದನ್ನೆಲ್ಲ ರಾಗವಾಗಿ ಅವರು ಹೇಳಿಕೊಟ್ಟು, ನೀನು ಹೇಳೋ ಚೆನ್ನಾಗಿ ಹೇಳ್ತೀಯಾ ಹೇಳು ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾಯಿದ್ರು. ಅದನ್ನು ನಾನು ಕಲಿತಾ ಇದ್ದೆ. ಹಾಗೆ ನಮ್ಮ ಸ್ಕೂಲ್ಗಳಲ್ಲಿ ನಾನು ಫಂಕ್ಷನ್ ಆದರೆ ಆ ಫಂಕ್ಷನ್ನಲ್ಲಿ ನೀ ಪದ್ಯ ಹೇಳೋ ಅಂತ ಹೇಳಿ ಕರ್ಕೊಂಬಂದು ನಿಲ್ಲಿಸ್ತಾಯಿದ್ರು. ನಾನೊಂದು ಪದ್ಯ ಹೇಳ್ತಾಯಿದ್ದೆ. ಹಾಗಾಗಿಬಿಟ್ಟು ಅದೊಂದು ಸ್ಫೂರ್ತಿ ಬಂದು ನಾವು ಇದನ್ನು ಕಲಿಬೇಕು ಅಂತ ಒಂದು ಅದರ ಮೇಲೆ ಆಸೆ ಉಂಟಾಯಿತು. ಗಮಕ ಕಲೆಯನ್ನು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಪ್ರವೃತ್ತವಾಗಿತ್ತು. ಇದಕ್ಕಾಗಿ ಶ್ರೀಯುತ ಕುಪ್ಪಳ್ಳಿ ವೆಂಕಟೇಶಯ್ಯ ಅವರನ್ನು ನೇಮಿಸಿತ್ತು. ಬಾಲಕ ಕೇಶವಮೂರ್ತಿಗಳು ಗಮಕ ಗುರುವಿನತ್ತ ಆಕರ್ಷಿತರಾದರು. ನನ್ನ ಗಮಕದ ಗುರುಗಳು ಕುಪ್ಪಹಳ್ಳಿ ವೆಂಕಟೇಶಯ್ಯನವರು ಅಂತ. ಅದು KR ಪೇಟೆ ತಾಲೂಕಿನಲ್ಲಿದೆ ಕುಪ್ಪಹಳ್ಳಿ ಅಂತ. ಅಲ್ಲಿಯವರವರು ಒಳ್ಳೆಯ ಜಮೀನ್ದಾರರು ಹೌದು. ಆದರೆ ಅವರಿಗೆ ನಾಟಕದ ಗೀಳು. ಅವರು ನಾಟಕ ಕಂಪನಿ ಸೇರ್ಕೊಂಡ್ಬಿಟ್ಟು ನಾಟಕದಲ್ಲಿ ಪಾರ್ಟ್ ಮಾಡ್ತಾಯಿದ್ರು. ಒಳ್ಳೆಯ ಶಾರೀರ ಕಂದ ಪದ್ಯಗಳು ಅದನ್ನೆಲ್ಲ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ಕುಮಾರವ್ಯಾಸ, ಲಕ್ಷ್ಮೀಶಂದು, ರಾಘವಾಂಕಂದು, ಜೊತೆಗೆ ನಳಚರಿತ್ರೆದು, ಹೀಗೆ ರಾಮಾಯಣ ದರ್ಶನಮ್ಮು, ಇನ್ನು ಕೆಲವು ಯಾವ್ಯಾವುದು ಇಟ್ಟಿದ್ರು ಆ ಭಾಗವನ್ನು ನಮಗೆ ಅವರು ಹೇಳ್ಕೊಡ್ತಾಯಿದ್ರು. ಹಾಗಾಗಿ ನಮಗೆ ಈ ಕಾವ್ಯದ ಪರಿಚಯ ಆದ ಹಾಗಾಯಿತು, ಗಮಕದ ಪರಿಚಯವೂ ಆಯಿತು. ಈ ಗಮಕದಲ್ಲಿ ಮುಂದುವರಿಯೋಕ್ಕೆ ಅವರಿಂದ ಬಹಳ ನಮಗೆ ಅನುಕೂಲವಾಯಿತು. ಹೊಸಳ್ಳಿಯಲ್ಲಿ ಸ್ಕೂಲ್ ಇಲ್ಲದೇ ಮತ್ತೂರು ಕ್ಲಾಸಿಗೆ ಬಂದು ಸೇರಿದರು. ನನಗಿಂತ ಒಂದು ತರಗತಿ ಕೆಳಗಡೆ, ನಾನು ಮೇಲಿನ ತರಗತಿಯಲ್ಲಿದ್ದೆ. ಅವರ ಕಂಠ ಬಹಳ ಇಂಪಾಗಿತ್ತು. ಇದ್ದಾಗ ಅಲ್ಲಿ ಸ್ಕೂಲ್ನಲ್ಲಿ ಕೆಲವು ಭಾರತದ ರಾಮಾಯಣದ ಪದ್ಯಗಳಲ್ಲಿ ಇರ್ತಾಯಿತ್ತು. ಇದ್ದದ್ದನ್ನು ಅವರು ಓದ್ತಾಯಿದ್ದರು. ಬಹಳ ಮಧುರವಾದ ರಾಗ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ. ಕೇಶವಮೂರ್ತಿಯವರು ತಮ್ಮ ಬಾಲ್ಯದಲ್ಲಿ ಶಿಸ್ತು ಶ್ರದ್ಧೆಗಳಿಂದ ಕಲಿತ ಗಮಕವನ್ನು ಸಹಜ ಉಸಿರಾಟದಂತೆ ರೂಢಿಸಿಕೊಂಡಿದ್ದಾರೆ. ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾಮುದಾನತ ಜನವ. ಶುದ್ಧ ರಾಗ, ಪರಿಶುದ್ಧ ಉಚ್ಚಾರ ಕೇಶವಮೂರ್ತಿಯವರ ಕಾವ್ಯವಾಚನದ ವಿಶೇಷ. ಆನತ ಜನವ ಕಾಮುದು ಗದುಗಿನ ವೀರನಾರಾಯಣ.